Hello everyone, good morning. So today we are trying to discuss and relationship. It's a continued part from yesterday, that is 7th of August. So there was an interesting point pulled from Kavya related to email address as a send relationship. So ಅದ್ರ ಮೇಲೆ ಸೊ ಕನ್ನಡ ಇಂಗ್ಲಿಷ್ ಎಲ್ಲ ಇರುತ್ತೆ ಬಿಕಾಸ್ ಈ ರೆಕಾರ್ಡಿಂಗ್ ನಾನು ಎಲ್ಲೂ ಅಪ್ಲೋಡ್ ಮಾಡಲ್ಲ, ಇಟ್ಸ್ ಓನ್ಲಿ ಫಾರ್ ಅವರ್ ಟೀಮ್. ಓಕೆನಾ? ಸೊ ಇದು ಸ್ಪೆಸಿಫಿಕ್ ಆಗಿ ಇಟ್ಸ್ ರಿಲೇಟೆಡ್ ಟು ದಿ ಥಿಂಗ್ಸ್ ವಾಟ್ ವಿ ವರ್ ಡೂಯಿಂಗ್ ಎಸ್ಟರ್ಡೇ. ಸದ್ಯಕ್ಕೆ ಏನ್ ಮಾಡ್ತೀನಿ ನಾನು ಅಂದ್ರೆ, ಇಟ್ಸ್ ಆಲ್ ಯೋರ್ ಟೂಲ್. ಸೊ ನಿಮ್ಗೆ ಏನ್ ಬೇಕು ಅನ್ಸುತ್ತೋ ಅದನ್ನ ಮಾಡಿ, ಎಕ್ಸೆಪ್ಟ್ ಸೆಟಪ್ ಅಲ್ಲಿ ಒಂದು ಏನು ಚೇಂಜ್ ಮಾಡಕ್ ಹೋಗ್ಬಿಡಿ ಅಷ್ಟೇ. ಈಗ ನನ್ನ ಹತ್ರ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ? 88 ಜನ ಇದ್ದಾರೆ. ಸೊ ಕನ್ಫ್ಯೂಷನ್ನೇ ಬೇಡ. ಸೊ ಸೆಲೆಕ್ಟ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ, ಐ ಕ್ಯಾನ್ ಡೂ ದಿಸ್ ಆರ್ ಐ ಕ್ಯಾನ್ ಡೂ ಇಟ್ ಇನ್ ಮಲ್ಟಿಪಲ್ ವೇಸ್. ನನಗೆ ಇದೆಲ್ಲ ಬೇಡ. ಅಥವಾ just to do or related to the things what Kavya was questioning. So all subscribers example ED ತಗೋತೀನಿ. ಓಕೆನಾ? So if you remember, we have ID as primary key, email address as email address ಅಷ್ಟೇ ತಗೊಂಡಿರೋದು. ಇಟ್ಸ್ ಅ ಕಂಟಿನ್ಯೂಡ್ ಒನ್. ಅಂಡ್ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ID ಸೆಂಡ್ ರಿಲೇಶನ್ಶಿಪ್ ಅಲ್ಲಿ ಇದೆ. ID ಇಂದ ಸಬ್ಸ್ಕ್ರೈಬರ್ ಕೀಗೆ ಬರುತ್ತೆ, ಸಬ್ಸ್ಕ್ರೈಬರ್ ಕೀಯಿಂದ ಕಾಂಟ್ಯಾಕ್ಟ್ ಕೀ ಆಗುತ್ತೆ. ಮರ್ತೋಗಿದ್ರೆ ನೆನ್ನೆ ವಿಡಿಯೋ ನೋಡಿ, ಹೆಲ್ಪ್ಫುಲ್. ನಾವು ಬೇಸ್ಡ್ ಆನ್ ಯೆಸ್ಟರ್ಡೇ ಸ್ಟೋರಿ, ಲೆಟ್ ಮಿ ಪುಲ್ ದಟ್ ನೋಟ್ಸ್ ಆಲ್ಸೋ. ನೋಟ್ಸ್ ಕಟ್ ಮಾಡ್ಬಿಟ್ಟು ಪೇಸ್ಟ್ ಮಾಡಿ ಓಪನ್ ಮಾಡ್ತೀವಿ. ಓಕೆನಾ? ನೆನ್ನೆದು ಓಕೆ. ಕಂಟ್ರೋಲ್ ಓ, ನೋಟ್ಸು, ಆಲ್ ಸಬ್ಸ್ಕ್ರೈಬರ್ಸು ಅಷ್ಟು ಇದು. ಓಕೆ, ಡನ್. ನೆನ್ನೆ ದಿಸ್ ಇಸ್ ಮೈ ಕೀ, ದಿಸ್ ಇಸ್ ಮೈ ಇಮೇಲ್ ಅಡ್ರೆಸ್. ಕರೆಕ್ಟಾ? ಸೊ ಈ ಕೀ ಇಟ್ಕೊಂಡು ಇದಕ್ಕೆ ಇಮೇಲ್ ಕಳಿಸಿದ್ವಿ, ಇಮೇಲ್ ಹೋಯಿತು. ಸೊ ದಟ್ ಇಸ್ ದಿ ಇಮೇಲ್ ಅಡ್ರೆಸ್ ಕರೆಂಟ್ಲಿ ವಾಟ್ ವಿ ಹ್ಯಾವ್. ಕರೆಕ್ಟಾ? ಆ್ಯಂಡ್ ನಮ್ಗೆಲ್ಲರಿಗೂ ಕತೆ ಗೊತ್ತು, ಈ ಕೀನ ಸಬ್ಸ್ಕ್ರೈಬರ್ ಕೀ ಮಾಡ್ಕೋತೀವಿ, ಇದನ್ನ ಇಮೇಲ್ ಅಡ್ರೆಸ್ ಅಲ್ಲಿ ಇಮೇಲ್ ಅಡ್ರೆಸ್ ಮಾಡ್ಕೋತೀವಿ. ಗೊತ್ತಿಲ್ಲ ನಾವು. ನಾವು Kavya mentioned about using email address as our subscriber key. Email address as our subscriber key. ಈಗ ಏನಾಗುತ್ತೆ? ವೆರಿ ಸಿಂಪಲ್. ಇಮೇಲ್ ಅಡ್ರೆಸ್ ಈ ಫೀಲ್ಡ್ ನ ಸಬ್ಸ್ಕ್ರೈಬರ್ ಕೀ ಮಾಡ್ಕೊಳ್ಳುತ್ತೆ. ಈ ಡೇಟಾ ಟೈಪ್ ಇರೋದ್ರಿಂದ ಇದನ್ನೇ ಇಮೇಲ್ ಅಡ್ರೆಸ್ ಮಾಡ್ಕೊಳ್ಳುತ್ತೆ. ಟು ಅಂಡರ್ಸ್ಟ್ಯಾಂಡ್ ದಿಸ್ ಬೆಟರ್, I will be taking the email address of Kavya as one of my new subscribers. So Gmail ಗೆ ಹೋಗ್ತೀನಿ. ಎಲ್ಲರೂ ನೋಡಿ, ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ನಾನೀಗ 2 ತಗೋತಾ ಇದ್ದೀನಿ. ಐ ಆಮ್ ಟೇಕಿಂಗ್ ಆಲ್ ಟುಗೆದರ್ ಟೋಟಲಿ ನ್ಯೂ 2 ಇಮೇಲ್ ಅಡ್ರೆಸಸ್. ಇಲ್ಲಿಂದ ಕತೆ ಶುರು ಆಗುತ್ತೆ. ಸೊ ID will be the ID what we know from the past. So I'll be taking ಕಾವ್ಯ ಇಮೇಲ್ ಅಡ್ರೆಸ್ ತಗೋತೀನಿ. ಇಮೇಲ್ ಅಡ್ರೆಸ್ ಓಕೆ. ಅಂಡ್ ಅಲ್ಲದೆ I'll be taking my email address, that is chandra.prasad.raju.yadav@gmail.com. Okay now. So let's take these as our new keys. ಇಲ್ಲಿಂದ ಕತೆ ಶುರು ಮಾಡೋಣ. ಇವತ್ತು ನಾನು ಹೊಸ ಡೇಟಾ ಆಡ್ ಮಾಡ್ತೀನಿ ಅಂದ್ರೆ ನನ್ನ ಡೇಟಾ ಹೆಂಗಿರ್ಬೇಕು? ಸೊ ದಿಸ್ ಇಸ್ ಮೈ ಡೇಟಾ. ಸೊ ಡೋಂಟ್ ವರಿ ಅಬೌಟ್ ದಿಸ್ ಡೇಟಾ. ಲೆಟ್ ಮಿ ಕ್ಲಿಯರ್ ದಿಸ್. ನಾವು ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಫ್ರೆಶ್. ಆಲ್ ಟುಗೆದರ್ ಇಟ್ ವಿಲ್ ಬಿ ಅ ಫ್ರೆಶ್ ನ್ಯೂ ಥಿಂಗ್ಸ್. ಸೊ ID ಇಸ್ ಮೈ ಪ್ರೈಮರಿ ಕೀ. ಓಕೆನಾ? ID ಏನ್ ಮಾಡೋಣ? ಸೊ ID ನಮ್ಗೆ ಗೊತ್ತು ಏನ್ ಮಾಡಬೇಕು ಅಂತ. 08 August 2024 _ ಇವತ್ತಿನ ದಿನ ನಾನು ಇದನ್ನ ಮಾಡ್ತಾ ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ಸದ್ಯಕ್ಕೆ ಐ ವಿಲ್ ಬಿ ನಾಟ್ ಟೇಕಿಂಗ್ ಕಾವ್ಯ. ಆಯ್ತಾ? ಕಾವ್ಯನ ಇಮೇಲ್ ಅಡ್ರೆಸ್ ತಗೊಳ್ಳಲ್ಲ. ಬಟ್ ಲೆಟ್ ಅಸ್ ಗೋ ವಿತ್ ದಿಸ್. ಐ ವಿಲ್ ಕಾಪಿ ದಿಸ್ ಅಂಡ್ ಐ ವಿಲ್ ಪೇಸ್ಟ್ ಇಟ್. ಸೊ ಇದು ನನ್ನ ಕೀ ಆಗುತ್ತೆ. ಕಾವ್ಯನ ಇಮೇಲ್ ಅಡ್ರೆಸ್ ಇಟ್ ವಿಲ್ ಬಿ ಮೈ. ಸೊ ಫಸ್ಟ್ ಈ ಕೀನ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಸರ್ಚ್ ಮಾಡೋಣ.
ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೆಂಡ್ ರಿಲೇಶನ್ಶಿಪ್ ಅಲ್ಲಿ ಏನ್ ಫೀಲ್ಡ್ ಇದೆ ಅದು ಇಂಪಾರ್ಟೆಂಟ್. ಇಮೇಲ್ ವಿಲ್ ಬಿ ಮೈ ಸಬ್ಸ್ಕ್ರೈಬರ್ ಕೀ ಅಲ್ಲ. ಸೊ ಫಸ್ಟ್ ಕಾಂಟ್ಯಾಕ್ಟ್ ಬಿಲ್ಡರ್ಗೆ ಹೋಗ್ತೀನಿ. ಯಾರಿಗಾದ್ರು ಕನ್ಫ್ಯೂಸ್ ಆದ್ರೆ ಹೇಳಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಲೆಟ್ ಅಸ್ ಕ್ರಿಯೇಟ್ ಡೇಟಾ ಇನ್ ಡಿ. You know how to add the record. So data extension, projects and use cases, all subscribers example, new records, new. This is my key and this is my email address. Okay na, ಇಲ್ಲಿವರೆಗೂ ಎಲ್ಲರಿಗೂ ಓಕೆ. ಈಗ ಇದು ಬೇಡ, ಇದು ಬೇಡ. ಲೆಟ್ಸ್ ಗೋ ಬ್ಯಾಕ್ ಟು ಮೈ ಡಿ. ನಾವೇನ್ ಕಲ್ತಿದೀವಿ ಫಸ್ಟ್ ಅದನ್ನ ನೋಡ್ಕೊಂಡ್ಬಿಡೋಣ. ಕ್ವಿಕ್ಲಿ ಐಲ್ ಕೀಪ್ ಮೂವಿಂಗ್. ಸೊ ದಿಸ್ ಇಸ್ ಮೈ ಡಿ. ಸೆಂಡ್ ರಿಲೇಶನ್ಶಿಪ್ ವಿಲ್ ಬಿ ಐ ಡಿ. ಈಗ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಏನು? ID will be copied into subscriber key. Email based on this data type will be copied as email address in all subscribers. First ಕಾವ್ಯ ಅವ್ರದ್ದು ID ಚೆಕ್ ಮಾಡ್ಬಿಡೋಣ ಸೆಂಡ್ ರಿಲೇಶನ್ಶಿಪ್ ಮೇಲೆ. ಸರ್ಚ್ ಇಮೇಲ್ ಅಡ್ರೆಸ್ ಸಬ್ಸ್ಕ್ರೈಬರ್ ಕೀ ಫೈಂಡ್ ಮಾಡಿದೆ, 0 ಬರಬೇಕು. ಸೊ ಬಿಫೋರ್ ಸೆಂಡ್ ಆಫ್ಟರ್ ಸೆಂಡ್, ಬಿಫೋರ್ ಸೆಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡ್ಬಿಡೋಣ. ಕೌಂಟು. ಸೊ ಸಬ್ಸ್ಕ್ರೈಬರ್ ಕೀ ಇಲ್ಲ. ಸೊ 88 ವಿಲ್ ಬಿ ಮೈ ಬಿಫೋರ್ ಸೆಂಡ್. ಈಗ ನಾನು ಇಮೇಲ್ ಕಳಿಸಿದ್ರೆ ಏನಾಗುತ್ತೆ? ವೆರಿ ಸಿಂಪಲ್. ID ನ ಕಾಪಿ ಮಾಡಿ ಸಬ್ಸ್ಕ್ರೈಬರ್ ಕೀ ಮಾಡ್ಕೊಳ್ಳುತ್ತೆ, ಇಮೇಲ್ ಅಡ್ರೆಸ್ನ ಕಾಪಿ ಮಾಡಿ ಇಮೇಲ್ ಅಡ್ರೆಸ್ ಮಾಡ್ಕೊಳ್ಳುತ್ತೆ. ಯಾರಿಗಾರು ಇದ್ರಲ್ಲಿ ಡೌಟ್ ಇದೆಯಾ? ಪರ್ಫೆಕ್ಟ್. ಯಾರಿಗಾರು ಇದ್ರೆ ಹೇಳಿ. ಸೊ ಸೆಂಡ್ ಮಾಡ್ತಾ ಇದ್ದೀನಿ, MCC ಸೆಂಡ್. ನೆಕ್ಸ್ಟ್ ಡೇಟಾ ಎಕ್ಸ್ಟೆನ್ಷನ್ ತಗೋತಾ ಇದ್ದೀನಿ, ಪ್ರಾಜೆಕ್ಟ್ಸ್ ಅಂಡ್ ಯೂಸ್ ಕೇಸಸ್. ದಿಸ್ ಇಸ್ ಮೈ ಟಾರ್ಗೆಟ್ ಡಿ. ಆಲ್ ಸಬ್ಸ್ಕ್ರೈಬರ್ ಸೆಲೆಕ್ಟ್ ಆಗಿದೆ. ಪಬ್ಲಿಕೇಶನ್ ಲಿಸ್ಟ್ ತಲೆ ಕೆಡಿಸ್ಕೊಬಿಡಿ, ಇನ್ನೊಂದಿನ ತಗೊಳ್ಳೋಣ. ನೆಕ್ಸ್ಟ್. ಸೊ ಟ್ರ್ಯಾಕಿಂಗ್ ಒಂದು ನನಗೆ ಈಸಿಯಾಗಿ ಟ್ರ್ಯಾಕ್ ಆಗಲಿ ಅಂತ ಪ್ರಾಜೆಕ್ಟ್ಸ್ ಅಂಡ್ ಯೂಸ್ ಕೇಸಸ್ ಫೋಲ್ಡರ್ಗೆ ಹಾಕೋತೀನಿ. ನೆಕ್ಸ್ಟ್ ಸೆಲೆಕ್ಟ್ ಟು ಸೆಂಡ್. ಈಗ ಇಮೇಲ್ ಹೋಗುತ್ತೆ. ಸೊ ಇಮೇಲ್ ಹೋದ ಮೇಲೆ, ಕಾವ್ಯ ರಿಸೀವ್ ಮಾಡಿದ ಮೇಲೆ expected result, this will be my subscriber key. This will be my email address. ಎಲ್ಲಿ? all subscribers ಅಲ್ಲಿ. ಇದು ಯೂಸ್ ಕೇಸ್ 1, where ID is used as send relationship. Are we good? ಈ ತರ ಯಾವುದೇ ಯೂಸ್ ಕೇಸ್ ಬಂದ್ರು ನನಗೆ ಸೀನಿಯರ್ ರಿಸೋರ್ಸ್ಗಳು ಎಕ್ಸ್ಪ್ಲೇನ್ ಮಾಡ್ಬೇಕು ಇನ್ನು ಮುಂದೆ. ಯೂಸ್ ಕೇಸ್ 2, ಇಮೇಲ್ is used as send relationship. ಅವಾಗ ಏನಾಗುತ್ತೆ? ಸೊ ಇದನ್ನೇ ಸಬ್ಸ್ಕ್ರೈಬರ್ ಕೀ ಮಾಡ್ಕೊಳ್ಳುತ್ತೆ, ಇದನ್ನೇ ಇಮೇಲ್ ಅಡ್ರೆಸ್ ಮಾಡ್ಕೊಳ್ಳುತ್ತೆ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ. ಈ ಯೂಸ್ ಕೇಸ್ ಇನ್ನು ಮಾಡಿಲ್ಲ, ಮಾಡೋಣ. ಬಟ್ ಬಿಫೋರ್ ದಟ್ ವಾಟ್ ಐ ಆಮ್ ವೇಟಿಂಗ್ ಫಾರ್ ಇಸ್ ಟು ಇಮೇಲ್ ಟು ಗೋ ಔಟ್. ಸೊ ಪ್ರಾಜೆಕ್ಟ್ಸ್ ಅಂಡ್ ಯೂಸ್ ಕೇಸಸ್ ಅಲ್ಲಿ ಇವತ್ತು 8 ಕಂಪ್ಲೀಟ್, ಒಂದು ಇಮೇಲ್ ಹೋಗಿದೆ. ಈಗ ಆಲ್ ಸಬ್ಸ್ಕ್ರೈಬರ್ಸ್ ಅಲ್ಲಿ ಫಸ್ಟ್ ಆಫ್ಟರ್ ಸೆಂಡ್, ಏನಾಗಿರ್ಬೇಕು? 89 ಆಗಿರ್ಬೇಕು. 89 ಆಗಿರುತ್ತೆ. ಆಗಿದೆಯಾ? ಪರ್ಫೆಕ್ಟ್. ಥ್ಯಾಂಕ್ ಯು ಕಾವ್ಯ. ಇಮೇಲ್ ರಿಸೀವ್ ಆಗಿದೆ, 89 ಆಗಿದೆ. ಈಗ ಕಾವ್ಯ ಅವ್ರದ್ದು ID ತಗೊಳ್ಳೋಣ, ಸಬ್ಸ್ಕ್ರೈಬರ್ ಕೀಯಲ್ಲಿ ಹುಡ್ಕೋಣ. ಪ್ರಾಪರ್ಟೀಸ್, ಸರ್ಚ್, ಇಮೇಲ್ ಅಡ್ರೆಸ್ ಬದಲು ಸಬ್ಸ್ಕ್ರೈಬರ್ ಕೀ ಹುಡುಕ್ತೀನಿ. ಸಬ್ಸ್ಕ್ರೈಬರ್ ಕೀ ಇರಬೇಕು. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಹುಡುಕ್ತೀನಿ.
ಇದಕ್ಕೆ ಮುಂಚೆ ಇಮೇಲ್ ಕಳಿಸಿದ್ರೆ ನಾನು ಇಮೇಲ್ ಅಡ್ರೆಸ್ ಇರುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ಸಬ್ಸ್ಕ್ರೈಬರ್ ಕೀ ಇದೆ, ಇಮೇಲ್ ಅಡ್ರೆಸ್ ಓಕೆ, ತೊಂದರೆ ಇಲ್ಲ. ಈಗ ನಾನು ಇಮೇಲ್ ಅಡ್ರೆಸ್ ಹುಡುಕ್ತೀನಿ. ಸೊ ಗ್ಯಾರಂಟಿಡ್ ಮೋರ್ ದನ್ 1 ಇರುತ್ತೆ. ಯಾಕೆ ಅಂದ್ರೆ ನಾನು ಸುಮಾರು ಇಮೇಲ್ ಕಳಿಸ್ಬಿಟ್ಟಿದ್ದೀನಿ ಕಾವ್ಯಂಗೆ ನನ್ನ ಟೂಲಿಂದ. ಅಟೆಂಡೆನ್ಸ್ ಇಮೇಲ್ ಕಳಿಸಿದ್ದೀನಿ, ಲೀಡ್ ಇಮೇಲ್ ಕಳಿಸಿದ್ದೀನಿ, ಸುಮಾರು ಇಮೇಲ್ ಕಳಿಸಿದ್ದೀನಿ. ಸೊ ಇಲ್ಲಿ ಇಮೇಲ್ ಅಡ್ರೆಸ್ ಇಷ್ಟೊಂದಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಸಬ್ಸ್ಕ್ರೈಬರ್ ಕೀ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವುದು ಇಲ್ಲ. ಸಬ್ಸ್ಕ್ರೈಬರ್ ಕೀ ಏನ್ ಎಕ್ಸ್ಪೆಕ್ಟ್ ಮಾಡಿ ಅಂದ್ರೆ ಇಮೇಲ್ ಅಡ್ರೆಸ್ ಇಲ್ಲ. ಸಬ್ಸ್ಕ್ರೈಬರ್ ಕೀ ಇಮೇಲ್ ಅಡ್ರೆಸ್ ಎರಡೂ ಸೇಮ್ ಇಲ್ಲ. ಸೊ ಕಾವ್ಯಂದು 4 ಇಮೇಲ್ ಅಡ್ರೆಸ್ ಇದೆ, ಬೇರೆ ಬೇರೆ ಕೀ ಇದೆ, ಬಟ್ ಇಮೇಲ್ ಅಡ್ರೆಸ್ ಇಲ್ಲ. ಪರ್ಫೆಕ್ಟ್. ಈಗ ನಾನು ಸೆಂಡ್ ರಿಲೇಶನ್ಶಿಪ್ ಚೇಂಜ್ ಮಾಡಿ ಇಮೇಲ್ ಕಳಿಸಿದ್ರೆ ಇಮೇಲ್ ಅಡ್ರೆಸ್ನ ಕಾಪಿ ಮಾಡಿ ಇಮೇಲ್ ಅಡ್ರೆಸ್ ಮಾಡ್ಕೊಳ್ಳುತ್ತೆ, ಇಮೇಲ್ ಅಡ್ರೆಸ್ನ ಕಾಪಿ ಮಾಡಿ ಸಬ್ಸ್ಕ್ರೈಬರ್ ಕೀ ಮಾಡ್ಕೊಳ್ಳುತ್ತೆ. ಈಗ ಸೆಂಡ್ ರಿಲೇಶನ್ಶಿಪ್ ಚೇಂಜ್ ಆಯಿತು. ಓಕೆ, ಸೆಂಡ್ ರಿಲೇಶನ್ಶಿಪ್ ಚೇಂಜ್ ಆಯಿತು. ಈಗ ಇಮೇಲ್ ಕಳಿಸಿದ್ರೆ ಇಲ್ಲಿ 90 ಆಗಬೇಕು, ಬಟ್ ಇಮೇಲ್ ಅಡ್ರೆಸ್ ಇದೇ ಇರಬೇಕು. ಸಬ್ಸ್ಕ್ರೈಬರ್ ಕೀ ತೋರಿಸ್ತೀನಿ. ಫಸ್ಟ್ ಸೆಂಡ್ ಮಾಡ್ಬಿಡೋಣ. ಪ್ರಾಜೆಕ್ಟ್ಸ್ ಅಂಡ್ ಯೂಸ್ ಕೇಸಸ್, ಆಲ್ ಸಬ್ಸ್ಕ್ರೈಬರ್ಸ್, ಇದೊಂದು ಡಮ್ಮಿ ಇಮೇಲ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ MCC ಸೆಂಡ್, ನೆಕ್ಸ್ಟ್ ಡೇಟಾ ಎಕ್ಸ್ಟೆನ್ಷನ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಇಮೇಲ್ ಕಳಿಸಿದ್ರೆ ಇಮೇಲ್ ಅಡ್ರೆಸ್ ಅಲ್ಲಿ ಇಮೇಲ್ ಅಡ್ರೆಸ್ ಇರಬೇಕು, ಸಬ್ಸ್ಕ್ರೈಬರ್ ಕೀಯಲ್ಲೂ ಇಮೇಲ್ ಅಡ್ರೆಸ್ ಇರಬೇಕು. ಸೊ ಇದೇ ಯೂಸ್ ಕೇಸ್ನ ಕಾವ್ಯ ಹೇಳ್ತಾ ಇದ್ದಿದ್ದು. ಇಮೇಲ್ ಅಡ್ರೆಸ್ ಮಾತ್ರ ಚೇಂಜ್ ಮಾಡ್ಕೊಂಡ್ಬಂದ್ರೆ ಸೆಂಡ್ ರಿಲೇಶನ್ಶಿಪ್ ಏನಾದರೂ ಇಮೇಲ್ ಅಡ್ರೆಸ್ ಇದ್ರೆ ಹೊಸ ರೆಕಾರ್ಡ್ ಕ್ರಿಯೇಟ್ ಆಗುತ್ತೆ ಅಲ್ವಾ ಅಂತ. ಹೌದು ಆನ್ಸರ್. ವೇಟ್ ಮಾಡೋಣ. ಫಸ್ಟು ಟ್ರ್ಯಾಕಿಂಗ್ ಸೆನ್ಸ್ಗೆ ಹೋಗಿ ಚೆಕ್ ಮಾಡೋಣ. ಈಗ ಇಮೇಲ್ ಹೋಗಿರ್ಬೇಕು, ಕಾವ್ಯ ರಿಸೀವ್ ಮಾಡಿರ್ಬೇಕು. ಆದರೆ ಎರಡನೇ ಸೆಂಡ್ ಇದು ಸಬ್ಸ್ಕ್ರೈಬರ್ಸ್ ಅಲ್ಲಿ ಒಂದು ಜಾಸ್ತಿ ಆಗಿರುತ್ತೆ. ದಿಸ್ ಟೈಮ್ ಇಮೇಲ್ ಅಡ್ರೆಸ್ಸು ಸಬ್ಸ್ಕ್ರೈಬರ್ ಕೀ ಎರಡೂ ಕೂಡ ಇಮೇಲ್ ಅಡ್ರೆಸ್ಸೇ. ಇಮೇಲ್ ಅಡ್ರೆಸ್ ಬದಲು ಸಬ್ಸ್ಕ್ರೈಬರ್ ಕೀ ಹುಡುಕ್ಬಿಡ್ತೀನಿ. ಸಬ್ಸ್ಕ್ರೈಬರ್ ಕೀ ಇಮೇಲ್ ಅಡ್ರೆಸ್ ಎರಡೂ ಕೂಡ ಇಮೇಲ್ ಅಡ್ರೆಸ್. ಚೆಕ್ ಮಾಡಿ. ಬಂತಾ? ಈಗ ಇಮೇಲ್ ಅಡ್ರೆಸ್ ಹುಡುಕಿದ್ರೆ 5 ಇನ್ಸ್ಟೆನ್ಸ್ ಬರುತ್ತೆ. 4 ಆಲ್ರೆಡಿ ಇತ್ತು, ಇದೊಂದು ಎಕ್ಸ್ಟ್ರಾ ಬರುತ್ತೆ. ಅಬ್ಸರ್ವ್ ಮಾಡಿ, 1 2 3 4 5, 5ನೇದಿದೆ. ಈಗ ಕಾವ್ಯ ಹೇಳಿದ ನೆನ್ನೆ ಪ್ರಕಾರ, ನೆನ್ನೆ ಮಾಡಿದ ಇನ್ಸ್ಟೆನ್ಸ್ ನೋಡ್ತಾ ಬಂದ್ರೆ ನಾನು ಇದೇ ಕೀಗೆ ಇಮೇಲ್ ಅಡ್ರೆಸ್ ಚೇಂಜ್ ಮಾಡಿ ಇಮೇಲ್ ಕಳಿಸಿದ್ರೆ ಚಂದ್ರಪ್ರಸಾದ್ಗೆ ಇಮೇಲ್ ಬರುತ್ತೆ. ಬಟ್ ಚಂದ್ರಪ್ರಸಾದ್ ಇಮೇಲ್ ಅಡ್ರೆಸ್ ಸಬ್ಸ್ಕ್ರೈಬರ್ ಕೀ ಆಗಿಲ್ಲ ಅಂದ್ರೆ ID ಚೇಂಜ್ ಮಾಡೋಕ್ಕಾಗಲ್ಲ, ಇಮೇಲ್ ಅಡ್ರೆಸ್ ಚೇಂಜ್ ಮಾಡ್ತೀನಿ. ID, ವಾಟ್ ಇಸ್ ದಿ ರಿಲೇಶನ್ಶಿಪ್? ನಾವು ಇಮೇಲ್ ಅಡ್ರೆಸ್ ಜೊತೆ ರಿಲೇಶನ್ಶಿಪ್ ಇರೋದ್ರಿಂದ ಇಮೇಲ್ ಹೋಗೋದು ಚಂದ್ರಪ್ರಸಾದ್ಗೆನೆ. ಚಂದ್ರಪ್ರಸಾದ್ ಇಮೇಲ್ ಅಡ್ರೆಸ್ಸು ಸಬ್ಸ್ಕ್ರೈಬರ್ ಕೀ ಆಗಿಲ್ಲ ಅಂದ್ರೆ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ಇದೇ ಇಮೇಲ್ ಅಡ್ರೆಸ್ ಸಬ್ಸ್ಕ್ರೈಬರ್ ಕೀ ಆಗಿದ್ರೆ ಮತ್ತೆ ಕ್ರಿಯೇಟ್ ಆಗಲ್ಲ. ಸೊ ಆಸ್ ಆಫ್ ನೌ ಇಟ್ ಇಸ್ 90. ಆಯ್ತಾ? ಸರ್ಚ್ ಅಲ್ಲಿ ಸಬ್ಸ್ಕ್ರೈಬರ್ ಕೀ ಹುಡ್ಕೋಣ, ಚಂದ್ರಪ್ರಸಾದ್ ಇಮೇಲ್ ಅಡ್ರೆಸ್ನ, ಬಿಕಾಸ್ ಅದೇ ಈಗ ಸಬ್ಸ್ಕ್ರೈಬರ್ ಕೀ ಆಗುತ್ತೆ. ನೀವು ಇಮೇಲ್ ಅಡ್ರೆಸ್ನ ಸೆಂಡ್ ರಿಲೇಶನ್ಶಿಪ್ಗೆ ಹಾಕಿದ್ರೆ ಸಬ್ಸ್ಕ್ರೈಬರ್ ಕೀನೂ ಅದೇ, ಇಮೇಲ್ ಅಡ್ರೆಸ್ಸು ಅದೇ ಕೂತಿರುತ್ತೆ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ ಇಮೇಲ್ ಸ್ಟುಡಿಯೋಲಿ. ಸೊ ನಂದು ಒಂದು ಇನ್ಸ್ಟೆನ್ಸ್ ಇಲ್ಲ. ಸೊ ಈಗೇನಾಗುತ್ತೆ ಅಂದರೆ ನಾನು ಮತ್ತೆ ಇಮೇಲ್ ಕಳಿಸಿದ್ರೆ ಅದೇ ಡಿಗೆ it will be sent to Chandra Prasad with 1 new record created in all subscribers. ಯಾಕೆ ಹಿಂಗಾಗುತ್ತೆ ಅಂದರೆ ಸೆಂಡ್ ರಿಲೇಶನ್ಶಿಪ್ ಪಿಕ್ ಆಗಿರೋದು ಇಮೇಲ್ ಅಡ್ರೆಸ್. ಸೊ ಇಮೇಲ್ ಅಡ್ರೆಸ್ನ ಎತ್ಕೊಳ್ಳುತ್ತೆ, ಚೆಕ್ ಮಾಡುತ್ತೆ,
ಸಬ್ಸ್ಕ್ರೈಬರ್ ಕೀ ಮಾಡ್ಕೊಳ್ಳುತ್ತೆ, ಇಮೇಲ್ನ ಇಮೇಲ್ ಅಡ್ರೆಸ್ ಕಳಿಸುತ್ತೆ. ನೆನ್ನೆ ಸ್ಟೋರಿನ ಕಂಟಿನ್ಯೂ ಮಾಡಿ ಅರ್ಥ ಮಾಡ್ಕೊಳ್ಳಿ. ಸೊ ಸೆಂಡ್ ರಿಲೇಶನ್ಶಿಪ್ ಅಲ್ಲಿ ಏನಿತ್ತು ಅದನ್ನ ಸಬ್ಸ್ಕ್ರೈಬರ್ ಕೀ ಮಾಡ್ಕೊಳ್ಳುತ್ತೆ. ಇಮೇಲ್ ಅಡ್ರೆಸ್ಸೇ. ಸೊ ಇಮೇಲ್ ಕಳಿಸಿದ್ದೀನಿ. ಈಗ ಕಾವ್ಯಂಗ್ ಬರಲ್ಲ, ಚಂದ್ರಪ್ರಸಾದ್ಗೆ ಬರ್ಬೇಕು ಇಮೇಲ್. ನನಗೆ ಬರೋದು ಇಮೇಲ್ ಬರುತ್ತೆ. ಇಮೇಲ್ ನನಗೆ ಬರುತ್ತೆ ಆ್ಯಂಡ್ 91 ಆಗುತ್ತೆ. ಒಂದೇ ಸತಿ ಆ್ಯಡ್ ಆಗುತ್ತೆ. Meanwhile, it is reaching tracking sensor check ಮಾಡೋಣ. ಇಮೇಲ್ ಬಂತು. ಇಲ್ಲಿ ನೋಡಿ, ಸಬ್ಸ್ಕ್ರೈಬರ್ ಕೀ ಇಮೇಲ್ ಅಡ್ರೆಸ್ ಎರಡು ಇದೆ ಇಲ್ಲಿ. ಇಫ್ ರಿಮೆಂಬರ್ ಎಸ್ಟರ್ಡೇಸ್ ಇಮೇಲ್ಸ್, ನಿಮಗೊಂದು ಐಡಿಯಾ ಇರುತ್ತೆ. ಈಗ ಇಮೇಲ್ ಸ್ಟುಡಿಯೋಲಿ ಆಲ್ ಸಬ್ಸ್ಕ್ರೈಬರ್ಸ್ ಹೋಗಿ ಚೆಕ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಕೀ ಇಮೇಲ್ ಅಡ್ರೆಸ್ ಎರಡು ಅದೇ ಆಗಿರಬೇಕು. ಈಗ ಒಂದು ಸ್ವಲ್ಪ ಫಾಸ್ಟ್ ಟ್ರ್ಯಾಕಲ್ಲಿ ಇರ್ತೀನಿ. ಕೆಲವೊಂದು ಇನ್ಫಾರ್ಮೇಶನ್ ಶೇರ್ ಮಾಡಬೇಕಾದ್ರೆ ಯಾರಿಗಾದ್ರೂ ಫಾಸ್ಟಾಗಿ ಹೋಗ್ತಾ ಇದ್ದೀರಾ ಚಂದ್ರಪ್ರಸಾದ್ ನೀವು ಅನ್ಸಿದ್ರೆ, ರೆಕಾರ್ಡ್ ಅದಕ್ಕೆ ಮಾಡ್ತಾ ಇರೋದು, ಸ್ಟಾಪ್ ಮಾಡಿ. ಯಾಕೆಂದ್ರೆ ಅಸ್ಯೂಮಿಂಗ್ ನೀವೆಲ್ಲರೂ ಹ್ಯಾಂಡ್ಸ್ ಆನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೇಗ ಇದ್ದೀನಿ. ಇಮೇಲ್ ಅಡ್ರೆಸ್ಸಲ್ಲಿ ಇಮೇಲ್ ಅಡ್ರೆಸ್ಸೇ ಕೂರೋದು ಡೌಟ್ ಇಲ್ಲ. ಸಬ್ಸ್ಕ್ರೈಬರ್ ಕೀ ಜಾಗದಲ್ಲಿ ಇಮೇಲ್ ಅಡ್ರೆಸ್ ಕೂರ್ತಿದೆ ಆ್ಯಂಡ್ ಕೌಂಟ್ ಶುಡ್ ಬಿ 91. ಇದನ್ನ ನಿನ್ನೆ ಕಾವ್ಯ ಕೇಳಿದ ಕ್ವಶನ್ ಮೇಲೆ ನಾನು ಅದನ್ನ ಡೆಮಾನ್ಸ್ಟ್ರೇಟ್ ಮಾಡಿದ್ದೀನಿ. ಬೇರೆಯವರು ಮಾಡಿದ್ರೆ ಇಟ್ಸ್ ವೆಲ್ ಅಂಡ್ ಗುಡ್. ನಿನ್ನೆ ನಾನು ಇನ್ನೊಂದು ಪ್ರಾಜೆಕ್ಟ್ ಡಿಸ್ಕಸ್ ಮಾಡಿದ್ದೆ, ಮಲ್ಟಿಪಲ್ ಇಮೇಲ್ ಅಡ್ರೆಸ್. ಯಾರು ಯೋಚನೆ ಮಾಡಿದ್ರೆ ಹೇಳಿ. ಇದು ಫಸ್ಟ್ ಸಿನಾರಿಯೋ ಮಾಡಿದ್ದು, ಇದು ಸೆಕೆಂಡ್ ಸಿನಾರಿಯೋ ಡಿಸ್ಕಸ್ ಮಾಡಿದ್ದೀನಿ ಬಟ್ ನಾಟ್ ಸೆಡ್. ಇದು ನಿನ್ನೆ ಕಾವ್ಯ ಕೇಳಿದ ಕ್ವಶನ್ಗೆ ರಿಲೇಟ್ ಮಾಡೋಕ್ಕೆ ಮುಗಿಸ್ಕೊಂಡು ಹೋಗಿ. ಸೊ ಐಲ್ ಸ್ಟಾಪ್ ದಿಸ್ ವಿಡಿಯೋ ರೆಕಾರ್ಡಿಂಗ್. And before that, I want to discuss the questions. ಏನಾರು ಕ್ವಶನ್ ಇದೆ ಅದು ರೆಕಾರ್ಡ್ ಆಗ್ಬಿಡಿ. ಯಾರಿಗಾರು ಏನಾರು ಕ್ವಶನ್ ಇದೆಯಾ? ಯಾರಿಗಾದ್ರೂ ಏನಾದ್ರೂ ಕ್ವಶನ್? ವಿಜಯ್ ಇಸ್ ಗುಡ್. ಓಕೆ, ಯಾರಿಗಾದ್ರೂ ಏನಾರು ಕ್ವಶನ್ ಇದೆಯಾ? Chandra, that is not a recommended best practice. Now, if you are using email address as a send That relation, is not recommended. yeah, You have to use anything other than email email address. address as your subscriber key. And if you have Marketing Cloud Connect, use contact ID, contact record ID, which is 18 character length, as your send relationship. Any other question? ಇನ್ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದೆಯಾ? ಓಕೆ Prasad, why it's not a best practice? ಸರ್, ಇಮೇಲ್ ಅಡ್ರೆಸ್ನ ಇಟ್ಕೊಂಡ್ಬಿಟ್ರೆ ನೀವು ನಾಳೆ ಮೊಬೈಲ್ ಕನೆಕ್ಟು, ಮೊಬೈಲ್ ಪುಷು ಇವಕ್ಕೆಲ್ಲ ಮಾಡೋದಕ್ಕೆ ಇಟ್ ವಿಲ್ ಬಿ ಅನ್ ಇಶ್ಯೂ. ಏನಾಗುತ್ತೆ, ಒಂದೇ ಜರ್ನಿಲಿ ನೀವು SMS ಕಳಿಸ್ಬೇಕು, ಇಮೇಲು ಕಳಿಸ್ಬೇಕು ಅಂತಿದ್ದಾಗ ನೀವು ಇಮೇಲ್ ಅಡ್ರೆಸ್ನ ಸಬ್ಸ್ಕ್ರೈಬರ್ ಕೀ ಮಾಡ್ಕೊಂಡ್ಬಿಟ್ರೆ Okay. ನಾವು ಒಂದೇ ಜರ್ನಿಲಿ ಎಲ್ಲಾನು ಕಳ್ಸಕ್ಕಾಗಲ್ಲ. ಅವಾಗ ಬೇರೆ ಬೇರೆ ಜರ್ನಿ ಮಾಡಬೇಕಾಗುತ್ತೆ. ಸೊ ಈ ಸಿನಾರಿಯೋಗೆ ಏನು ಮಾಡ್ತೀವಿ ಅಂದರೆ, ವಿ ಆಲ್ವೇಸ್ ಸಜೆಸ್ಟ್ ಟು ಹ್ಯಾವ್ ಎನಿಥಿಂಗ್ ಅದರ್ ದೆನ್ email address as a subscriber key and use this subscriber key in all your sendable information. ನೀವು SMS ಕಳಿಸ್ಬೇಕಾದ್ರೂ ಇದೇ ಕೀ ಮಾಡ್ಕೋಬೇಕು. ಇಮೇಲ್ ಅಡ್ರೆಸ್ ಆಗುತ್ತೆ. ಇದೇ ಕೀ ಇಟ್ಕೊಂಡು ಮೊಬೈಲ್ ನಂಬರ್ನ ಸೆಂಡ್ ರಿಲೇಶನ್ಶಿಪ್ ಅಲ್ಲಿ ಹಾಕೋತೀರ. ಸೊ ಸಬ್ಸ್ಕ್ರೈಬರ್ ಕೀ ಶುಡ್ ಬಿ ಆಲ್ವೇಸ್ ಯರ್ ಸೆಂಡ್ ರಿಲೇಶನ್ಶಿಪ್, ನಾಟ್ ದಿ ಇಮೇಲ್ ಅಡ್ರೆಸ್ ಆರ್ ಮೊಬೈಲ್ ನಂಬರ್. Okay. Because if you are trying to use multiple channels, then it would be good to use anything else other than channel identifier. So in email channel, email address is the identifier. In mobile channel, mobile number is the identifier. So it's not a recommended practice because of in future, if you're trying and planning to use multiple channels in your journeys, automation journeys, majorly.
Thank you. Any other questions? And when you have connected Salesforce CRM to Marketing Cloud, use lead ID or contact ID as your send relationship, which is the one which I have used in my Journey Builder. Okay, so if you have no questions, I'll stop this recording. I'll demonstrate that part. What should be used as a subscriber key when you have Marketing Cloud Connect in place. Thank you. No questions? Perfect. All these are important for your email specialist, admin, and consultant certification. Okay. Thank you.